ಈ ಕೋಟೆಯಲ್ಲಿ ಆನೆಗಳನ್ನು ಪಳಗಿಸ್ತಾ ಇದ್ದರು ಅನ್ನೋದು ಇದೆ. ಹಾಗೂ ಮದ್ದುಗುಂಡು ಶೇಖರಣೆ ಮಾಡಲು ಮದ್ದುಗುಂಡು ಕೋಣೆ ಇದೆ. ಈಗ ನೀವು ನೋಡ್ತಿರ್ತಕ್ಕಂಥ ಪ್ರದೇಶ ಇದು ಮದ್ದುಗುಂಡೆ ಶೇಖರಣೆಗೆ ಇರ್ತಕ್ಕಂಥ ಕೋಟೆ ಆಗಿರುತ್ತೆ. ಕಣ್ಕುಪ್ಪೆ ಇತಿಹಾಸದ ಪಾರ್ಟ್ 2ಗೆ ಸ್ವಾಗತ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಮದ್ದುಗುಂಡು ಇದೆಯಲ್ಲ, ಅದರ ಮುಂದುಗಡೆ ಇರುವ ಭಾಗ. ಅಲ್ಲಿ ಬತ್ತೇರಿ ಇದೆ. ಬತ್ತೇರಿ ಮುಂದುಗಡೆ ಇರ್ತಕ್ಕಂಥ ಇದು ಖಾಲಿ ಜಾಗ. ಈ ಆಲ್ಮೋಸ್ಟ್ ಎಲ್ಲ ಗೋಡೆಗಳು ಶಿಥಿಲಾವಸ್ಥೆಯನ್ನು ತಲುಪಿದ್ದಾವೆ. ಅಲ್ಲಲ್ಲಿ ಕುರುಹುಗಳು ಮಾತ್ರ ಇರೋದು. ಇದು ಗೋಡೆಯ ಒಂದು ಭಾಗ. ಈ ಗುಡ್ಡದಿಂದಲೇ ಕೆಳಗೆ ನೀರು ಹೋಗತಕ್ಕಂಥ ಮಾರ್ಗಗಳನ್ನು, ಈಗಿನ ಅತ್ಯಾಧುನಿಕ ಚರಂಡಿ ವ್ಯವಸ್ಥೆ ಇರ್ತೀವಲ್ಲ, ಅದು ಆಗಿನ ಕಾಲದಲ್ಲೇ ವ್ಯವಸ್ಥೆ ಇತ್ತು ಅನ್ನೋದು ಇಲ್ಲಿ ಕುರುಹು ಮುಂದೆ ಇದೆ, ನೋಡೋಣ. ನೀವಿಲ್ಲಿ ಇನ್ನೊಂದನ್ನು ಗಮನಿಸಬೇಕಾಗಿರೋದು ತೋರಿಸ್ತೀನಿ. ಈಗ ದೊಡ್ಡ ದೊಡ್ಡ ಬೃಹದಾಕಾರದ ಕಲ್ಲುಗಳಿದಾವಲ್ಲ, ಆ ಕಲ್ಲುಗಳನ್ನೇ ಬಳಸಿ ಇಲ್ಲಿ ಮೆಟ್ಟಲುಗಳನ್ನು ಮಾಡಿರ್ತಕ್ಕಂಥದ್ದು. ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ವಾಟರ್ ನೆಟ್ ಟೆಕ್ನಾಲಜಿ. ಮೇಲೆ ಬರ್ತಿರ್ತಕ್ಕಂಥ ನೀರನ್ನು ಯಾವ ರೀತಿ ಹೋಗಬೇಕು ಮತ್ತು ಎಲ್ಲಿ ಡಿವೈಡ್ ಆಗಬೇಕು. ಎರಡು ಹೊಂಡ ಇದೆ, ಎರಡು ಹೊಂಡಕ್ಕೂ ಸಪ್ರೇಟಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಆವಾಗಿನ ವಾಟರ್ ಟೆಕ್ನಾಲಜಿಯನ್ನು ಮಾಡಿದ್ದಾರೆ. ಈಗಲೂ ಚರಂಡಿ ಮಾಡ್ತಾರೆ. ಆ ಚರಂಡಿ ನೆಕ್ಸ್ಟ್ ಟರ್ಮ್ ಅನ್ನತ್ತಿಗೆ ಇರುತ್ತೋ ಅಥವಾ ಬಿದ್ದೋಗಿರುತ್ತೋ, ಅಲ್ಲಿ ಕುರುಹು ಕೂಡ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕಣ್ಕುಪ್ಪೆ ಕೋಟೆಯಲ್ಲಿ ವಾಟರ್ ಟೆಕ್ನಾಲಜಿ ಯೂಸ್ ಮಾಡಿ ನೀರನ್ನ ಯಾವ ರೀತಿಯ ಸದ್ಬಳಕೆ ಮಾಡಬೇಕು, ಆ ನೀರು ಯಾವ್ಯಾವ ಕಡೆ ಹೋಗಬೇಕು, ಒಂದು ಗಜಶಾಲೆ, ಇನ್ನೊಂದು ಗೃಹ ಬಳಕೆಗೆ ಅಂಥೇಳಿ ಎರಡೂ ಕೂಡ ವಾಟರ್ ಟೆಕ್ನಾಲಜಿಯನ್ನು ಬಳಸಿರ್ತಾರೆ. ಇಲ್ಲಿ ಬಳಸಿರ್ತಕ್ಕಂಥ ಗಾರೆ ಈಗಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಷ್ಟು ಸದೃಢವಾಗಿರಬಹುದು. ಅದು ಕೋಟೆಯ ಅವಶೇಷಗಳು. ಈಗೇನು ಹೋಗ್ತಿದೆ, ಇದು ಮುಖ್ಯ ದಾರಿಯಾಗಿರುತ್ತದೆ. ಕಣಕುಪ್ಪೆ ತಾಲೂಕು ಕೇಂದ್ರವಾಗಿದ್ದು ಇಲ್ಲಿರುವುದು ಕೋಟೆಯ ಮತ್ತೊಂದು ಬಾಗಿಲು. ಇಲ್ಲಿ ನೋಡ್ಬೋದು ಎಷ್ಟು ಜನಕ್ಕೆ ಕೋಟೆ ಇದೆ. ಕೋಟೆಯ ಬಾಗಿಲು ಇಲ್ಲ, ಅಳಿದುಳಿದ ಭಾಗಗಳು ಅಷ್ಟೇ ಇಲ್ಲಿರೋದು. ಇದನ್ನು ಉಳಿಸ್ಕೊಳ್ಳದೆ ಹೋದರೆ ಮುಂದೊಂದು ಪಶ್ಚಾತ್ತಾಪ ಪಡಬೇಕಾದ ದಿನ ಬರುತ್ತೆ. 7 ಸುತ್ತಿನ ಕೋಟೆಗೆ ಯಾವ ರೀತಿ ASIಯಿಂದ ಒಂದು ಇನೋವೇಷನ್ ಮಾಡಿದಾರೋ, ಅದೇ ಕೂಡ ಇಲ್ಲೂ ಕೂಡ ಮಾಡಿದರೆ ಒಂದು ಪ್ರೇಕ್ಷಣೀಯ ಸ್ಥಳ ಆಗೋದ್ರಲ್ಲಿ ಅನುಮಾನ ಇರಲ್ಲ. ಇಲ್ಲಿ ನೋಡ್ಬೋದು, ಕೋಟೆಯ ಮುಖ್ಯ ಬಾಗಿಲು ಪಕ್ಕ ಮತ್ತೊಂದು ಸಣ್ಣ ಬಾಗಿಲನ್ನು ಚಿತ್ರದುರ್ಗದ ಕೋಟೆಯಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇಲ್ಲಿದೆ. ಈ ಕೋಟೆಯ ಮುಖ್ಯ ಬಾಗಿಲಿನ ಮೇಲೆ ಆಲ್ರೆಡಿ ಮರಗಳು ಅವೆಲ್ಲ ಬೆಳೆದಿದ್ದಾವೆ. ಈಗ ಅವನ್ನು ತೆರವುಗೊಳಿಸಲಿಲ್ಲ ಅಂದರೆ ಕ್ರಮೇಣ ಆ ಬಾಗಿಲು ಬಿದ್ದೋಗೋ ಚಾನ್ಸಸ್ ಭಾಳ ಇದೆ. ಅಲ್ಲಿರುವ ಕೆತ್ತನೆಗಳು. ಇಂತಹ ರೋಚಕ ಮಾಹಿತಿಯನ್ನು ತಗೊಂಡು ಮತ್ತೊಮ್ಮೆ ಸಿಗೋವ. ಥ್ಯಾಂಕ್ ಯು.